ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಹ್ಯಾಕರ್. ನಾನು ನಿಮ್ಮ ಪ್ರೀತಿ ವೀರೇಶ್. ಎಲ್ಲರಿಗೂ ಶುಭೋದಯ ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತು ಯೂಟ್ಯೂಬಲ್ಲಿ ಹೊಸ ಟಾಪಿಕ್ ತಂದಿದ್ದೀನಿ. ಟೈಟಲ್ ಹಾಕೋದು ಹೇಗೆ ಅಂತ ಸಾಕಷ್ಟು ಜನ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ನಾನು ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇವತ್ತಿನ ಟಾಪಿಕಲ್ಲಿ ಶಾರ್ಟ್ಸ್ ಯಾವ ಥರ ಅಪ್ಲೋಡ್ ಮಾಡೋದಂತಷ್ಟೇ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನಾನು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಲೆಟ್ಸ್ಗೂ ನಾನು ಒಂದು ಸೈಡ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ, ಒಂದು ಸೈಡ್ ನಾನು ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಓನ್ಲಿ ಈ ವಿಡಿಯೋದಲ್ಲಿ ಮಾತ್ರ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ, ಟೈಟಲ್ ಹಾಕೋದು ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಹ್ಯಾಶ್ಟ್ಯಾಗ್ ಹಾಕೋದು, ಇವು ಮೂರು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಮಿನಿಟ್ ಅಷ್ಟೇ, ಸೈಲೆಂಟ್ ಓಪನ್ ಮಾಡಿದ್ದೀನಿ. ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿ. ಸೊ ಯೂಟ್ಯೂಬ್ ಓಪನ್ ಮಾಡೋಣ. ಇಲ್ಲಿ ಕೆಳಗಡೆ ಓಮು ಶಾರ್ಟ್ಸ್ ಪ್ಲಸ್ ಪಾಯಿಂಟ್ ಅಂತ ಕೇಳುತ್ತೆ, ಇಲ್ಲಿ ಯು ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಇದೆಯಲ್ಲ ಮಿಡ್ಲೋನು, ಅದನ್ನು ಟಚ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಂತ ಕೇಳುತ್ತೆ, ಶಾರ್ಟ್ಸ್ ಅಂತ ಕೇಳುತ್ತೆ, ಲೈವ್ ಅಂತ ಕೇಳುತ್ತೆ, ಪೋಸ್ಟ್ ಅಂತ ಕೇಳುತ್ತೆ. ಸೊ ನಾನು ಜಸ್ಟ್ ಶಾರ್ಟ್ಸ್ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಇಷ್ಟವಾಗಿದ್ದು ಒಂದು ಶಾರ್ಟ್ಸ್ ವಿಡಿಯೋ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಿಮ್ಗೆ ಯಾವುದು ಶಾರ್ಟ್ಸ್ ವಿಡಿಯೋ ರೆಡಿ ಮಾಡಬೇಕಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಡನ್ ಅಂತ ಕೊಡಿ. ಸೊ ಅಪ್ಲೋಡ್ ಆಗ್ತಾ ಇದೆ, ಜಸ್ಟ್ ಮಿನಿಟ್. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ಥರ ಬರುತ್ತೆ. ಇಲ್ಲಿ ಏನಾದ್ರು ಟೆಕ್ಸ್ಟ್ ಹಾಕಿದ್ರೆ ಟೆಕ್ಸ್ಟ್ ಹಾಕ್ಬೋದು. ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಟೈಟಲ್ ಹಾಕೋದೇ ಇರುತ್ತೆ ನೋಡಿ. ಪ್ರೆಸೆಂಟ್ಲಿ ನಾವು ಯಾವ್ದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದ್ರ ಸಂಬಂಧಪಟ್ಟಂಗೆ ಅಷ್ಟೇ ಹ್ಯಾಶ್ಟ್ಯಾಗ್ ಹಾಕಬೇಕು. ನಾವು ಬೇರೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಬೇರೆ ಯಾವುದೋ ಒಂದು ಹ್ಯಾಶ್ಟ್ಯಾಗ್ ಹಾಕಿದ್ರೆ ಸೊ ಅದು ಲೈಕ್ ಆಗಲ್ಲ. ನಾನು ಇವಾಗ ರಾಯಲ್ ಎನ್ಫೀಲ್ಡ್ 350cc ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದ್ರ ಸಂಬಂಧಪಟ್ಟಂಗೆ ಅಷ್ಟೇ ಹ್ಯಾಶ್ಟ್ಯಾಗ್ ಹಾಕ್ತೀನಿ ನೋಡಿ. ಜಸ್ಟ್ ಮಿನಿಟ್. ಫಸ್ಟು ರಾಯಲ್ ಎನ್ಫೀಲ್ಡ್ ಅಂತ ಟೈಪ್ ಮಾಡಿ. ಸೊ ನೀವು ಯಾವ್ದು ಹಾಕ್ತಿರಲ್ಲ ಅದ್ರ ಬಗ್ಗೆ ಮಾತ್ರ ಹಾಕಿ. ರಾಯಲ್ ಎನ್ಫೀಲ್ಡ್ ಬೈಕ್ 350cc ಅಂತ ಟೈಪ್ ಮಾಡಿ. 350 ಅಂತ ಟೈಪ್ ಮಾಡಿ, ಈ ಥರ ಟೈಪ್ ಮಾಡಿ ರಾಯಲ್ ಎನ್ಫೀಲ್ಡ್ ಬೈಕ್ 350cc ಶಾರ್ಟ್ಸ್ ವಿಡಿಯೋ ಅಂತ ಹಾಕಿ. ಶಾರ್ಟ್ಸ್ ವಿಡಿಯೋ ಅಂತ ಹಾಕಿ ಆಮೇಲೆ ನೆಕ್ಸ್ಟ್ ಹ್ಯಾಶ್ಟ್ಯಾಗ್ ಕೊಡಿ ಕೆಳಗಡೆ. ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ 350cc. ಸೊ ಈ ಥರ ನೀವು ಅಲ್ಲಿ ಹ್ಯಾಶ್ಟ್ಯಾಗ್ ಕ್ಲಿಕ್ ಮಾಡಿದ್ರೆ ನೀವು ಯಾವ ಸಂಬಂಧಪಟ್ಟಂಗೆ ಹಾಕಿರ್ತೀರೋ ಅದ್ರ ಮಾತ್ರ ಹ್ಯಾಶ್ಟ್ಯಾಗ್ ಹಾಕಿ. ಕಂಪಲ್ಸರಿ ಗ್ರೋ ಆಗ್ತದೆ ಚಾನಲ್ಲು. ಸೊ ಯೂಸ್ ಮಾತ್ರ ಚೆನ್ನಾಗಿ ಬರುತ್ತೆ. ಬೈಕ್ ಅಂತ ಹಾಕ್ತೀನಿ ನೋಡಿ. ಸೊ ಈ ಥರ ರಾಯಲ್ ಎನ್ಫೀಲ್ಡ್ 350cc ಬೈಕು. ಸೊ ಇವಾಗ ಸಾಂಗಿನ ಒಂದು ಹಾಕಿ, ಮುಸ್ಸಂಜೆ ಮಾತೆ ಅಂತೇಳಿ. ಸೊ ಮುಸ್ಸಂಜೆ ಮಾತು ಅಂತ ಸಾಂಗ್ ಹಾಕಿದ್ದೀನಿ. ಸೊ ಮುಸ್ಸಂಜೆ ಮಾತು ಸಾಂಗ್ ಅಂತ ಈಗ ಅಪ್ಲೋಡ್ ಹ್ಯಾಶ್ಟ್ಯಾಗ್ ಹಾಕಿದ್ದೀನಿ. ಸೊ ಹ್ಯಾಶ್ಟ್ಯಾಗ್ ಈ ಥರ ಹ್ಯಾಶ್ಟ್ಯಾಗ್ ಹಾಕಿ. ಸೊ ಕಂಪ್ಲೀಟಾಗಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಅದಾದ ನಂತರ ಇದು ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಏನು ನೀವು ಕೊಡೋದೇನು ಅವಶ್ಯಕತೆ ಇರಲ್ಲ. ಇಲ್ಲೆಲ್ಲ ಆಡಿಯನ್ಸ್ ಗಿಡಿಯನ್ಸ್ ಎಲ್ಲ ಡೈರೆಕ್ಟಾಗಿ ಆಲ್ರೆಡಿ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಜಸ್ಟ್ ನೀವು ಕೆಲವೊಬ್ಬರು ಈ ಥರ ವಿಸಿಬಿಲಿಟಿಯಲ್ಲಿ ಪಬ್ಲಿಕಲ್ಲಿ ಇರುತ್ತೆ, ಪ್ರೈವೇಟ್ ಇರುತ್ತೆ, ಕೆಲವೊಂದು ಅನ್ಲಿಸ್ಟೆಡಲ್ಲಿ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಪಬ್ಲಿಕ್ ಸೆಲೆಕ್ಟ್ ಮಾಡಿ ಸೊ ಅಪ್ಲೋಡ್ ಅಂತ ಕೊಡಿ. ಸೊ ಜಸ್ಟ್ ಮಿನಿಟ್, ಅಪ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಯುವರ್ ವಿಡಿಯೋ ಇಸ್ ಅಪ್ಲೋಡಿಂಗ್ ಅಂತ ಕೇಳ್ತಾ ಇದೆ. ಸೊ ಅಪ್ಲೋಡ್ ಆಗ್ತಾ ಇದೆ. ಸೊ ಕೊನೆಗೆ ಅಪ್ಲೋಡ್ ಆಯಿತು. ಇವಾಗ ತೋರಿಸಿ ನೋಡಿ, ಪ್ರೊಸೆಸಿಂಗ್
ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ಬೋದು ಈ ವಿಡಿಯೋ ಅಪ್ಲೋಡ್ ಆದಮೇಲೆ ರೆಡಿ ಟು ವಾಚ್ ಅಂತ ಬರುತ್ತೆ. ನಾನು ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ. ಫೈನಲ್ ಆಗಿ ಅಪ್ಲೋಡ್ ಆಯ್ತು ರಾಯಲ್ ಎನ್ಫೀಲ್ಡ್. ಸೊ ಈ ತರ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೀವು ಯುವರ್ ವಿಡಿಯೋಸ್ ಅಲ್ಲಿ ಶಾರ್ಟ್ಸ್ ವಿಡಿಯೋದಲ್ಲಿ ಹೋದ್ರೆ ಅದು ಆಟೋಮೆಟಿಕ್ ಆಗಿ ತೋರಿಸುತ್ತೆ ನಿಮಗೆ. ಆ್ಯಡ್ಸ್ ಪೆಂಡಿಂಗ್ ಅಂತ ಇದೆ ನಿನ್ನ +1. ಸೊ ಇವತ್ತು ಶಾರ್ಟ್ಸ್ ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ತಮಗೂ ಕೂಡ ಅರ್ಥ ಆಗಿರ್ಬೋದು. ದಯವಿಟ್ಟು ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.